Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಇದು 4 ಅಂಕದ ಪ್ರಶ್ನೆಗಳು. ಈ ಕೆಳಗಿನವುಗಳಲ್ಲಿ ಬಳಸಲಾಗಿರುವ ಸಂಕಲನದ ಗುಣಲಕ್ಷಣವನ್ನ ಹೆಸರಿಸಿ. ಒಂದು, a plus b is equal to b plus a. ಇಲ್ಲಿ ಏನಾಗಿದೆ, ಸಂಖ್ಯೆಗಳ ಕ್ರಮವನ್ನ ಬದಲಿಸಿ ಕೂಡಿದರೂ ಕೂಡ ಮೊತ್ತವು ಏನಾಗಿದೆ ಒಂದೇ ಆಗಿರುತ್ತೆ ಅನ್ನೋದು ಹೇಳುತ್ತೆ. ಸೊ ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ ಪರಿವರ್ತನೀಯತೆಯ ಗುಣ. ಓಕೆ, ಸೊ ಇದು ಪರಿವರ್ತನೀಯ ನಿಯಮ. ಓಕೆ, ಸೊ ಎರಡನೇದು a plus 0 is equal to 0 plus a is equal to a. ಸೊ ಇಲ್ಲಿ ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನ ಕೂಡಿದಾಗ ಅದೇ ಸಂಖ್ಯೆ ಉತ್ತರವಾಗಿ ಬರ್ತಾ ಇದೆ. ಸೊ ಆದ್ರಿಂದ ನಾವು ಸೊನ್ನೆಯನ್ನ ಏನಂತ ಹೇಳ್ತೇವೆ, ಸಂಕಲನದ ಅನನ್ಯತಾಂಶ ಅಂತ ಕರಿತೇವೆ. ಸೊ ಇದೇನ್ ಹೇಳಿ, ಸಂಕಲನದ ಅನನ್ಯತಾಂಶ. ಸೊ ಮೂರನೇದು a ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು a ಇಂಟು ಬಿ ಪ್ಲಸ್ a ಇಂಟು ಸಿ. ಸೊ ಇದು ಗುಣಾಕಾರವು ಸಂಕಲನದ ಮೇಲೆಗೆ ಹಂಚಿಕೆಯಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಸೊ ಇದು ವಿಭಾಜಕತೆ ನಿಯಮ. ಓಕೆ, ಸೊ ವಿತರಣಾ ನಿಯಮ ಅಂತ ಹೇಳ್ತೇವೆ, ವಿತರಣಾ ನಿಯಮ. ಸೊ ನಾಲ್ಕನೇದು a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಸೊ ಮೂರು ಅಥವಾ ಹೆಚ್ಚಿನ ಸಂಖ್ಯೆಗಳನ್ನ ಗುಂಪು ಮಾಡಿ, ಅಂದ್ರೆ ಗುಂಪನ್ನ ಬದಲಿಸಿದ್ರೂ ಕೂಡ ಅವುಗಳ ಮೊತ್ತ ಬದಲಾಗೋದಿಲ್ಲ. ಸೊ ಇದೇನ್ ಹೇಳಿ, ಸಹವರ್ತನೀಯ ಗುಣ. ಓಕೆ, ಥ್ಯಾಂಕ್ ಯು.